ನೋಡಿ, ದೇಶ ವಿರೋಧಿಗೆ ಬೆಂಬಲ ಕೊಡ್ತಾ ಇದ್ದಾರೆ. ನಮ್ಮ ಮೇಲೆ ಹಲ್ಲೆ ಮಾಡೋರು ಇಲ್ಲೇ ಉಳ್ಕೊಂಡಿದ್ದಾರೆ. ನೋಡಿ ಆ ನಕ್ಸಲ್ ನೈಟ್ ಬಗ್ಗೆ ಮಾತಾಡೋರು, ನಕ್ಸಲಿಸಂ ಬಗ್ಗೆ ಮಾತಾಡೋರು ಕ್ಯಾಂಪಸ್ ಅಲ್ಲಿ ಇದ್ದಾರೆ. ಬಂಧಿಸುವ ಕೆಲಸವನ್ನ ಮಾಡ್ತಾರೆ. ಜೈ ಇವತ್ತು 8 ಗಂಟೆ ಪ್ರೋಗ್ರಾಮ್ ನೋಡಿದ್ರೆ ದೇವರಾಣವು ಸರಿ ಇರಲ್ಲ. ಗಂಡ್ಸಾಗ್ರೆ ಮುಂದೆ ಬರಕ್ ಹೇಳ್ರಿ. ಸರ್, ದೇಶ ಇಲ್ಲಿ ಕಾರ್ಯಕ್ರಮ ಯೂನಿವರ್ಸಿಟಿ ಒಳಗಡೆ 8 ಗಂಟೆಗೆ ಇಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಅಂತ ಮಾಹಿತಿ ಬಂತು. ಹಾಗಾಗಿ ಇವರು ಹೋರಾಟವನ್ನು ಮಾಡ್ತಾರೆ. ಇವತ್ತು ಪೊಲೀಸ್ ಅವರು ದೇಶದ್ರೋಹಿಗಳ ಕಾರ್ಯಕ್ರಮ ಮಾಡ್ತಾ ಇದ್ರೆ ಅವ್ರನ್ನ ಅರೆಸ್ಟ್ ಮಾಡಿಲ್ಲ. ದೇಶಕ್ಕಾಗಿ ನಾವು ಇಲ್ಲಿ ನೋಡುವಂತ ಕೆಲಸವನ್ನು ಮಾಡಬಹುದು. ಇಲ್ಲಿ ಕೂಡ ಒಬ್ಬ ಎಬಿವಿಪಿ ಕಾರ್ಯಕರ್ತ ಏನಿದ್ದಾರೆ ಅವ್ರನ್ನು ಕೂಡ ಬಂಧಿಸಿಕೊಂಡು ಬರ್ತಾ ಇದ್ದಾರೆ. ಪ್ರತಿಯೊಬ್ಬರನ್ನು ಕೂಡ ಒಬ್ಬೊಬ್ಬರನ್ನಾಗಿ ಕೂಡ ಎಳೆದುಕೊಂಡು ಬರುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ನೋಡ್ತಾ ಇರಬಹುದು, ಬಸ್ಸಿನ ಒಳಭಾಗದಲ್ಲಿ ದೊಡ್ಡ ಮಟ್ಟದಲ್ಲಿ ಗಲಾಟೆಯನ್ನು ಮಾಡ್ತಾ ಇದ್ದಾರೆ. ನಮ್ಮನ್ನ ಬಂಧಿಸಿರುವವರ ವಿರುದ್ಧವಾಗಿ ನಾವು ಹೋರಾಟವನ್ನು ಮಾಡ್ತೇವೆ ಅನ್ನುವಂಥದ್ದು ಅವರ ಒಂದು ಮಾತಾಗಿದೆ ಅಂತಾನೆ ಹೇಳ್ಬಹುದು. ಆಕ್ರೋಶಭರಿತವಾದಂತಹ ಕೂಗನ್ನ ಕೂಗಿ ದೇಶ ವಿರೋಧಿ ಚಟುವಟಿಕೆ ಮಾಡ್ತಾ ಇರುವಂತಹ ಸ್ಪಾರ್ಕ್ ಸಂಘಟನೆ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ನೋಡ್ತಾ ಇರಬಹುದು, ಯಾವುದೇ ರೀತಿಯಾಗಿ ಹೋಗುವಂತ ಕೆಲಸವನ್ನ ಮಾಡ್ತಾ ಇಲ್ಲ. ಎಷ್ಟೇ ಒಳಗಡೆ ಭಾಗದಲ್ಲಿ ನೂಕಿದ್ರು ಕೂಡ ಒಳಗಡೆ ಭಾಗದಲ್ಲಿ ಕೂಡ ಪೊಲೀಸರಿದ್ದಾರೆ. ಅವ್ರನ್ನ ಎಳೆಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ಕಡೆ ಭಾಗದಿಂದಲೂ ಕೂಡ ಪೊಲೀಸ್ನವರು ನಮ್ ಬುಲ್ಡೆ ಕಡಿತಂತೆ ಮಾಡ್ತಾ ಇದ್ದಾರೆ. ಪೊಲೀಸರು ನಿಮ್ ಬುಲ್ಡೆ ಕಡಿತೇನೆ, ಅದು ಕಡಿತೇನೆ ಪೊಲೀಸರು ಬುಲ್ಡೆ ಕಡಿತಾರಂತೆ. ಪೊಲೀಸರು ಬುಲ್ಡೆ ಕಡಿತಾರೆ. ಈ ರೀತಿಯಾದಂತಹ ಒಳಗಡೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ನೋಡ್ತಾ ಇರಬಹುದು ನೀವು, ಬಸ್ಸಿನ ಒಳಗಡೆ ಆಕ್ರೋಶಭರಿತವಾಗಿ ಅವರನ್ನು ತಳ್ಳುವಂತ ಕೆಲಸವನ್ನು ಮಾಡ್ತಾ ಇರುವಂತದನ್ನ ನೋಡ್ತಾ ಇರಬಹುದು ನೀವು. ಇಲ್ಲಿ ವಿಸಿಲ್ ಅನ್ನ ಕೂಗಿ, ಅಂದ್ರೆ ಅವರ ಪ್ರತಿಭಟನೆ ಕೂಗು ಕೇಳಬಾರದು ಅನ್ನುವಂಥದ್ದನ್ನ ವಿಸಿಲ್ ಅನ್ನ ಕೂಗಿ ಇಲ್ಲಿನ ಸಿಬ್ಬಂದಿಗಳು ಅದನ್ನ ತಡೆಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವರ ಪ್ರತಿಭಟನೆಯ ಕೂಗುಗಳು ಯಾವುದೇ ರೀತಿಯಾಗಿ ಕೇಳಿಸಬಾರದು ಅನ್ನುವಂಥದ್ದಕ್ಕೆ ವಿಸಿಲ್ ಅನ್ನ ಕೂಗಿ ಅವರು ನೋಡ್ತಾ ಇರಬಹುದು ನೀವು ಯಾವ ರೀತಿಯಾದಂತಹ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನ. ಒಳಗಡೆ ಭಾಗದಲ್ಲಿ ಅವರನ್ನು ನೂಕುವಂತ ಕೆಲಸವನ್ನ ಪೊಲೀಸರು ಕೂಡ ಮಾಡ್ತಾ ಇದ್ದಾರೆ. ಆದರೂ ಕೂಡ ಅದಕ್ಕೆ ಕ್ಯಾರೆ ಎನ್ನದೆ ಹೋರಾಟವನ್ನ ಮಾಡ್ತಾ ಇದ್ದಾರೆ ಎಬಿವಿಪಿ ಅವರು. ನೋಡ್ತಾ ಇರಬಹುದು, ಬಸ್ಸಿನ ಒಳಭಾಗದಲ್ಲಿ ಕೂಡ ಪೊಲೀಸರಿದ್ದಾರೆ. ಅವ್ರು ಇವತ್ತು ನಾವು ಭಾರತ್ ಮಾತೆಗೆ ಜೈಕಾರ ಹೇಳ್ತಾ ಇದ್ರೆ, ಈಗ ಅವರು ಭಾರತ್ ಮಾತೆಗೆ ಜೈಕಾರ ಕೇಳಿಸಬಾರ್ದು ಅಂತ ವಿಷಲ್ ಹೊಡಿತಾ ಇದ್ದಾರೆ. ಪೊಲೀಸ್ ಅವರು ನಮ್ಮನ್ನ ಅರೆಸ್ಟ್ ಮಾಡಿದ್ದಾರೆ ಇವತ್ತು. ಪೊಲೀಸರು ಈಗ ಬಸ್ಸಿನಲ್ಲಿ ಹಾಕಿಕೊಂಡು ಅವರನ್ನ ಕರೆದುಕೊಂಡು ಹೋಗುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬಸ್ಸಿನ ಒಳಭಾಗದಲ್ಲಿ ಕೂಡ ಪೊಲೀಸರಿದ್ದಾರೆ. ಆ ಕಡೆ ಭಾಗದಲ್ಲಿ ನಾನು ತೋರಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೀನಿ. ಕಂಪ್ಲೀಟ್ ಆಗಿ ಹೋರಾಟಕ್ಕೆ ಬಂದಿರುವಂತಹ ಪ್ರತಿಯೊಬ್ಬರನ್ನು ಕೂಡ ನೋಡ್ತಾ ಇರಬಹುದು. ಯೂನಿವರ್ಸಿಟಿಯಲ್ಲಿ ಇರುವಂತವರು ಚಪ್ಪಲಿಯನ್ನ ತೂರುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಹೋರಾಟಗಾರರ ಮೇಲೆ ಚಪ್ಪಲಿಯನ್ನ ತೂರಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹೋರಾಟದ ಒಳಭಾಗದಲ್ಲಿ ನೀವು ನೋಡ್ತಾ ಇರಬಹುದು, ಇಲ್ಲಿ ಕೆಳಗಡೆ ಚಪ್ಪಲಿಗಳನ್ನ ನೋಡ್ತಾ ಇರಬಹುದು. ಎಷ್ಟೊಂದು ಚಪ್ಪಲಿಗಳು ಬಿದ್ದಿದ್ದಾವೆ ಅಂತಂದ್ರೆ ಏನು ಹೋರಾಟವನ್ನ ಮಾಡ್ತಿದಾರೋ ಎಬಿವಿಪಿ ಕಾರ್ಯಕರ್ತರು ಅವರ ಮೇಲೆ ಚಪ್ಪಲಿಯನ್ನ ತೂರಿ ಆಕ್ರೋಶವನ್ನ ಹೊರ ಇರುವಂತದನ್ನ ಇದು ಯೂನಿವರ್ಸಿಟಿಯಲ್ಲಿರುವಂತಹ ವಿದ್ಯಾರ್ಥಿಗಳು ನೋಡ್ತಾ ಇರಬಹುದು. ನೀವು ಚಪ್ಪಲಿಯನ್ನ ತೂರಿ ಆಕ್ರೋಶಭರಿತವಾಗಿ ಹೋರಾಟವನ್ನ ಮಾಡ್ತಾ ಇರುವುದನ್ನ ನೀವು ನೋಡ್ತಾ ಇರಬಹುದು. ನೋಡಿ, ಹೋರಾಟಗಾರರನ್ನ ಕಳಿಸಿ ಶಬಾಷ್ಗಿರಿ ಆದಂತ ಎಲ್ಲಾ ರೀತಿಯಾದಂತಹ ಅಂದ್ರೆ ಒಂದು ಹರ್ಷವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಯೂನಿವರ್ಸಿಟಿಯ ಒಳಗಡೆ ಇರುವಂತಹ ವಿದ್ಯಾರ್ಥಿಗಳು. ಒಳಭಾಗದಲ್ಲಿ ಇನ್ನೇನು ಎಬಿವಿಪಿ ಕಾರ್ಯಕರ್ತರು ಹೋಗುವಂತ ಕೆಲಸವನ್ನ ಮಾಡಿದ್ರು, ಅಂದ್ರೆ ಹೊರಗಡೆ ಭಾಗದಲ್ಲಿ ಹೋಗುವಂತ ಕೆಲಸವನ್ನ ಮಾಡಿದ್ರು. ಈಗ ಅವರನ್ನ ಕಳಿಸಿದ ನಂತರ ನಾವು ಅಂದ್ರೆ ಎಬಿವಿಪಿ ಕಾರ್ಯಕರ್ತರನ್ನ ಕಳಿಸಿದ್ವಿ ಅನ್ನುವಂತ ಒಂದು ಹರ್ಷೋದ್ಗಾರಗಳನ್ನ ಕೂಗ್ತಾ ಇರುವುದಂತ ನೀವು ನೋಡ್ತಾ ಇರಬಹುದು. Come on, talk to me. Okay. Okay. Okay, please. Go on. ಯಾವುದೇ ನೋಡ್ತಾ ಇರಬಹುದು, ಇಲ್ಲಿರುವಂತಹ ಸ್ಟೂಡೆಂಟ್ಗಳು ಕೂಡ ನಮ್ಮನ್ನ ಹೊರಗಡೆ ಕಳಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ನೀವು ಇಲ್ಲಿ ಏನು ಪ್ರತಿಕ್ರಿಯೆ ನೀಡ್ತೀರಾ ಈ ಹೋರಾಟ? ನಾವು ಹೋಗೋದು ಗೊತ್ತಿದೆ, ಬೇಡಿ ಸರ್, ರಿಯಾಕ್ಷನ್ ಕೊಡಿ. ಏನ್ ಕೊಡ್ತೀರಾ? ನಾವು ಹೋಗೋದು ಗೊತ್ತಿದೆ, ಪ್ಲೀಸ್ ಹೋಗಿ ಸರ್. ಏನ್ ಪ್ರಾಬ್ಲಮ್ ಆಗ್ತಿದೆ ಸರ್? ಪ್ಲೀಸ್ ಯೂನಿವರ್ಸಿಟಿ
educational. ಕೂಡ ಯಾವುದೇ ರೀತಿಯ ಮಾಧ್ಯಮಕ್ಕೆ ರಿಯಾಕ್ಷನ್ ಅನ್ನು ಕೊಡ್ತಾ ಇಲ್ಲ. ನಮ್ಮನ್ನು ಕೂಡ ಕಳಿಸುವಂತ ಡೋಂಟ್ ಟಚ್. Agreed, sir. Please leave, sir. ನಮ್ಮನ್ನು ಕೂಡ ಹೊರಗಡೆ ಕಳಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾನು ಒಳಗಡೆ ಹೋಗ್ತೀನಿ. ರೈಟ್ಸ್ ಐ ಆಮ್ ಮೀಡಿಯಾ ಪರ್ಸನ್. ನೋ Sir, it's a private institution. You cannot come, sir. Please, sir. There's students here, sir. It's gotten violent. Please go, sir. ಬಟ್ ಪ್ರತಿಭಟನೆ ಆಗಿದ್ದು ಯಾಕೆ ಅದನ್ನ ಹೇಳಿ. Sir, you're instigating us. Please leave, sir. ಪ್ರತಿಭಟನೆ ಆಗಿದ್ದು ಯಾಕೆ. Please leave, sir. ಏನ್ Sir, ಸಮಸ್ಯೆ please. ಇದೆ? ಸಮಸ್ಯೆ Sir, ಇದೆ? stop pointing that. ಏನ್ ಸಮಸ್ಯೆ ಆಗ್ತಿದೆ ಸರ್? ಏನ್ ಸಮಸ್ಯೆ? ಗೊತ್ತಿಲ್ಲ ನಮ್ಗೆ ಏನು ಗೊತ್ತಿಲ್ಲ. ಅವರೇ ನಮ್ಮನ್ನ ತಡೆಗಟ್ಟುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಮ್ಮನ್ನ ಒಳಗಡೆ ಹೋಗ್ಲಿಕ್ಕೆ ಬಿಡ್ತಾ ಇಲ್ಲ. ಏನು ಪ್ರತಿಭಟನೆಯನ್ನು ಮಾಡ್ತಾ ಇದ್ರು ಯೂನಿವರ್ಸಿಟಿ ಒಳಭಾಗದಲ್ಲಿ ಅವ್ರನ್ನ ಬಂಧಿಸುವಂತ ಕೆಲಸವನ್ನ ಮಾಡ್ತಾ ಇರೋದು ನೋಡ್ತಾ ಇರ್ಬೋದು. ನಮ್ ಕ್ಯಾಂಪಸ್ ಸರ್ ಆ ಕಡೆ ಇದೆ ಸರ್. ಏನ್ ಸಮಸ್ಯೆ? ಸರ್ ಪ್ಲೀಸ್ ಸರ್. ಏನ್ ಹೊಲ್ಗೆನ ತಗೊಂಡ್ ಹೋಗ್ತಿದ್ದೀರಾ? ಸಮಸ್ಯೆ ಏನಾದಾಗ್ಲಿ ನೀವು ಹೋಗಿ. ಅವ್ರು ಆಗಿರೋದು ಆಗ್ಬಿಟ್ಟಿದೆ, ನೀವು ಹೋಗಿ. ಅಲ್ಲ ನಾವೇನು ಇಲ್ಲಿ ಏನಾಗ್ತಿದೆ ಅಂತ ತೋರಿಸುವಂತ ಕೆಲಸವನ್ನು ಮಾಡ್ತಾ ಇದೀವಿ. ನಮ್ಗೆ ಏನಾಗಿದೆ ಗೊತ್ತಿಲ್ಲ. ನಮ್ ಯೂನಿವರ್ಸಿಟಿ ನೋಡ್ತಾ ಇರಬಹುದು ಆ ಕಡೆ ಭಾಗದಲ್ಲಿ ಯೂನಿವರ್ಸಿಟಿಯ ಒಳಭಾಗದಲ್ಲಿ ಎಷ್ಟರ ಮಟ್ಟಿಗೆ ವಿದ್ಯಾರ್ಥಿಗಳು ನೋಡ್ತಾ ಇರಬಹುದು ನೀವು. ಒಳಭಾಗದಲ್ಲಿ ಪೊಲೀಸರು ಕೂಡ ಒಳಗಡೆ ಬಂದಿದ್ದಾರೆ. ಕಮ್ಯುನಿಸ್ಟ್ ವಿದ್ಯಾರ್ಥಿ ಸಂಘಟನೆ ಹೆಚ್ಚಾಗಿ ಹೇಳಿ ಧಿಕ್ಕಾರ. ವಿದ್ಯಾರ್ಥಿ ಸಂಘಟನೆ ಹೆಚ್ಚಾಗಿ ಹೇಳಿ ಕಳಿಸುವಂತ ಕೆಲಸವನ್ನು ಏನ್ ಸಮಸ್ಯೆ ಏನಾಗ್ತಿದೆ ನಿಮ್ಗೆ? ನಾವು ಮಾಡಿದ್ರೆ It will be officially announced by the university. We don't have to say anything. We don't have to say anything. We don't need your help. Thank you. Permission to be on campus. Dragged. You just came into the campus. Do you have permission? ನಮಗೆ ರೈಟ್ಸ್ ಇದೆ. ನಾವು ಪ್ರತಿಭಟನೆ ಎಲ್ಲೇ ಆದ್ರೂ ಕೂಡ ನಾವು ಬಂದು ನಿಲ್ಲುವಂತ ನಮಗೆ ರೈಟ್ಸ್ ಇದೆ. Do you have permission to be on campus? Answer the question. This is a private university campus. Do you have permission? You can't answer. Are you journalists? ಕಮ್ಯುನಿಸ್ಟ್ ವಿದ್ಯಾರ್ಥಿ ಸಂಘಟನೆ ಹೆಚ್ಚಾಗಿ ಹೇಳಿ ಧಿಕ್ಕಾರ. ವಿದ್ಯಾರ್ಥಿ ಸಂಘಟನೆ ಹೆಚ್ಚಾಗಿ ಹೇಳಿ ಧಿಕ್ಕಾರ. ಸಂಘಟನೆಗಳು ಬಿಟ್ಕೊಳ್ತಾ ಇದ್ರು ಆಗ್ತಾ ಇದೆ. ಯಾಕೆ ನಮ್ಮನ್ನು ಕಳಿಸ್ತಾ ಇದ್ದಾರಾ? ಸರ್ ಪ್ರೈವೇಟ್ ಯೂನಿವರ್ಸಿಟಿ ಸರ್. ಎಬಿವಿಪಿ ಅವರು ಯಾಕೆ ಹೋರಾಟವನ್ನು ಮಾಡಿದ್ರು? ಎಬಿವಿಪಿ ಅವರು ಯಾಕೆ ನಿಮ್ಮನ್ನು ಹೋರಾಟವನ್ನು ಮಾಡಿದ್ರು? ನೀವೇನ್ ಮಾಡ್ತಿದ್ರಿ?